ಕರಕುಶಲ ವಸ್ತುಗಳ ತಯಾರಿಕೆಗೆ ಪ್ರೋತ್ಸಾಹ ನೀಡುವ ಅಗತ್ಯತೆ ಇದೆ. ಇವುಗಳ ಉತ್ಪಾದನೆ ಹೆಚ್ಚಿಸುವ ಜೊತೆಗೆ ಉತ್ತಮ ಮಾರುಕಟ್ಟೆ ಒದಗಿಸಿ ಸಾರ್ವಜನಿಕರನ್ನ ಆಕರ್ಷಿಸುವ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಹುಬ್ಬಳ್ಳಿಯ ಗ್ಲಾಸ್ ಹೌಸ್ನಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಕುಶಲಕರ್ಮಿಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ನಡೆದಿತ್ತು. ಹೇಗಿತ್ತು ಈ ಮೇಳ ಅಂತೀರಾ? ಬನ್ನಿ ಒಂದು ಸುತ್ತು ಹಾಕಿ ಬರೋಣ. ಕರಕುಶಲಕರ್ಮಿಗಳಿಗೆ ವರದಾನವಾದ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ. ನವೋದ್ಯಮಕ್ಕೆ ಮುಖ ಮಾಡುತ್ತಿರುವ ಹಳ್ಳಿಗಾಡಿನ ಕರಕುಶಲಕರ್ಮಿಗಳು. ಪ್ರಸ್ತುತ ದಿನಮಾನಗಳಲ್ಲಿ ಕರಕುಶಲ ವಸ್ತುಗಳ ಮಾರಾಟ ದಿನದಿಂದ ದಿನಕ್ಕೆ ಕುಗ್ಗುತ್ತಿರುವ ಹಿನ್ನೆಲೆ ಸರ್ಕಾರದ ಈ ಕಾರ್ಯಕ್ರಮ ಕರಕುಶಲಕರ್ಮಿಗಳಿಗೆ ವರದಾನವಾಗಿದೆ. ಈ ಮೇಳದಲ್ಲಿ ವಿವಿಧ ಆಕೃತಿಯ ಮಡಿಕೆಗಳು, ಮರದಿಂದ ತಯಾರಿಸಿದ ಆಟಿಕೆಗಳು, ಬುಟ್ಟಿಗಳು ಸೇರಿದಂತೆ ವಿವಿಧ ವಿನ್ಯಾಸದ ಕರಕುಶಲ ವಸ್ತುಗಳು ಹಾಗೂ ವಿವಿಧ ರಾಜ್ಯಗಳ ಅಪ್ಪಟ ರೇಷ್ಮೆ ಸೀರೆ ಸೇರಿದಂತೆ ಹಲವು ವಿಶೇಷ ಸೀರೆಗಳನ್ನು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇಡಲಾಗಿದೆ. ವಿಶ್ವಕರ್ಮ ಫಲಾನುಭವಿಗಳಿಗೆ ಒಂದು ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದೀವಿ. ಮುಖ್ಯ ಉದ್ದೇಶ ಏನು ಗೊತ್ತಾಯ್ತು, ಪ್ರಧಾನಮಂತ್ರಿಯವರು ಈ ಒಂದು ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡಿದಾಗ ಸುಮಾರು ಕರ್ನಾಟಕದಿಂದ 4 ಲಕ್ಷಕ್ಕಿಂತ ಹೆಚ್ಚಿಗೆ ಒಂದು ಫಲಾನುಭವಿಗಳು. ಸೊ ಅದರಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಈ ಒಂದು ಕುಶಲಕರ್ಮಿಗಳಿಗೆ ಮಾರುಕಟ್ಟೆ ಒದಗಿಸಬೇಕು ಅಂತಕ್ಕಂಥ ಒಂದು ಸಹಾಯ ಕಲ್ಪಿಸುವುದಾಗಿ ಇದೊಂದು ಸ್ಟೇಟ್ ಲೆವೆಲ್ ಎಕ್ಸಿಬಿಷನ್ ಅನ್ನ ಇಲ್ಲಿ ನಾವು ಏರ್ಪಡಿಸಿದ್ದೀವಿ. ಇದರಲ್ಲಿ ಸುಮಾರು 64 ಕುಶಲಕರ್ಮಿಗಳು ಭಾಗವಹಿಸಿದ್ದಾರೆ. ಸೊ ವಿವಿಧ ಜಿಲ್ಲೆಗಳಿಂದ ಸುಮಾರು 30 ಜಿಲ್ಲೆಗಳಿಂದ ಇದರೊಳಗೆ ಫಲಾನುಭವಿಗಳು ಆಮೇಲೆ ಇಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ 3 ದಿವಸದವರೆಗೂ ಇರ್ತದೆ, 23, 24, 25. ಸೊ ಒಂದು ಏನಂತಂದ್ರೆ ಇವರಿಗೆ ಒಂದು ಟೆಕ್ನಿಕಲ್ ಏನಪ್ಪಾ ಅಂತ ಇನ್ಪುಟ್ ಕೊಟ್ಟು ಒಂದು ಕ್ವಾಲಿಟಿ ಇಂಪ್ರೂವ್ ಮಾಡಿ ಈಗ ಮಾರುಕಟ್ಟೆ ಅಭಿವೃದ್ಧಿನೂ ಕೂಡ ಇವರಿಗೆ ನಾವು ಸಲ್ಲಿಸ್ತಾ ಇದ್ದೀವಿ. ಇನ್ನು ಬರುವ ದಿನಗಳಲ್ಲಿ ಇವ್ರದ್ದೇನಪ್ಪಾ ಅಂತ ನಾವು ಅಮೆಜಾನ್ ಮತ್ತು ಬೇರೆ ಬೇರೆ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಒಂದು ಮಾರುಕಟ್ಟೆ ವ್ಯವಸ್ಥೆ ಮಾಡ್ತಾ ಇದ್ವಿ. ಜಂಪ್ ಪೋರ್ಟಲ್ ಅಂತ ಒಂದು ಗವರ್ಮೆಂಟ್ ಈ ಮಾರ್ಕೆಟ್ ಪೋರ್ಟಲ್ ಅದರಲ್ಲೂ ಕೂಡ ನಾವು ಏನಪ್ಪಾ ಅಂದ್ರೆ ಇವ್ರದ್ದು ಪ್ರಾಡಕ್ಟ್ಗಳನ್ನ ಅಪ್ಲೋಡ್ ಮಾಡಿ ಇವರಿಗೆ ಮನೆಯಲ್ಲಿ ಕುಂತಲ್ಲೇ ಒಂದು ಮಾರುಕಟ್ಟೆ ಸಿಗಬೇಕು, ಆರ್ಡರ್ ಸಿಗಬೇಕು ಅಂತಕ್ಕಂಥದ್ದು. ಅದಲ್ದೇನೆ ಇವರಿಗೆ ನಾವು ಪ್ಯಾಕೇಜಿಂಗ್ ಬಗ್ಗೆ, ಬಾರ್ಕೋಡ್ ಬಗ್ಗೆ, ಟ್ರೇಡ್ ಮಾರ್ಕ್ ಬಗ್ಗೆ ಮತ್ತು ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇವರು ಹೆಂಗೆ ಯಾವ ರೀತಿ ಒಂದು ಎಕ್ಸ್ಪೋರ್ಟ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾವು ಭಾರತ ಸರ್ಕಾರದಿಂದ ವಿವಿಧ ಯೋಜನೆಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಬರುವ ದಿನಗಳಲ್ಲಿ ಇವರು ಕೂಡ ಏನಪ್ಪಾ ಅಂದ್ರೆ ಬರೀ ರಾಜ್ಯ ಮಟ್ಟದಲ್ಲಿ ಇಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಏನಪ್ಪಾ ಅಂದ್ರೆ ಇವರು ಒಂದು ಮೇಳಗಳನ್ನ ಆಯೋಜಿಸ್ತೀವಿ. ಅಲ್ಲಿಯೂ ಕೂಡ ಇವರಿಗೆ ಹೋಗ್ಲಿಕ್ಕೆ ಬೇಕಾದಂತ ಎಲ್ಲ ಅವರೊಂದು ಪ್ರಾಡಕ್ಟ್ಗಳನ್ನ ತಯಾರಿ ಮಾಡಿಸ್ತಕ್ಕಂಥದ್ದು ಒಂದು ಟ್ರೈನಿಂಗ್ ಕೂಡ ನಾವು ಕೊಡ್ತಾ ಇದ್ದೀವಿ. ವಸ್ತು ಪ್ರದರ್ಶನ ಆರಂಭವಾದ ಮೊದಲ ದಿನವೇ ಹೆಚ್ಚಿನ ಸಂಖ್ಯೆಯ ವೀಕ್ಷಕರು ಆಗಮಿಸುತ್ತಿದ್ದು ಗ್ರಾಹಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಿದೆ. ಪ್ರಧಾನಮಂತ್ರಿ ವಿಶ್ವಕರ್ಮ ಅಡಿಯಲ್ಲಿ ತರಬೇತಿ ಪಡೆದವರು ಸಾಲ ಸೌಲಭ್ಯದಿಂದ ತಮ್ಮದೇ ಆದ ಉದ್ಯಮ ನಡೆಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮಗೆ PM ವಿಶ್ವಕರ್ಮದಲ್ಲಿ 5 ದಿವಸದಿಂದ ಹಿಡಿದು 7 ದಿವಸ ತರಬೇತಿ ಆಗಿದೆ. PT ತಳಕಲ್ ಕೊಪ್ಪಳ ಡಿಸ್ಟ್ರಿಕ್ಟ್ ಅಲ್ಲಿ ಆಗಿದೆ. ನಮಗೆ ಫಸ್ಟ್ನೇದ್ದು ನಮಗೆ ಟೂಲ್ ಕಿಟ್ ಕೊಡ್ತಾರೆ 15,000 ರೂಪಾಯಿ. ಆಮೇಲೆ ನಮಗೆ 1 ಲಕ್ಷ ಲೋನ್ ಕೊಡ್ತಾರೆ. ಅದು 1 ಲಕ್ಷ ಲೋನ್ ತಗೊಂಡು ಯಾವ ರೀತಿ ನಾವು ಎಷ್ಟು ತಲ ಅಂತ ನಾವು ಏನ್ ವಸ್ತುಗಳು ಮಾಡ್ತೇವೆ, ನಾವು ಬಾಸ್ಕೆಟ್ ಬೇಕು, ಪುಟ್ಟಿ, ಮರ, ಒಳ್ಳೊಳ್ಳೆ ಒಂದು ಪ್ರಾಡಕ್ಟ್ ಪ್ಲಾಸ್ಟಿಕ್ ಬದಲಾಗಿ ಇಂಥವೆಲ್ಲ ವಸ್ತು ಮಾಡಿ ನಾವು 1 ಲಕ್ಷ ಲೋನ್ ತಗೊಂಡ್ಬಿಟ್ಟು ಇಂಥವೆಲ್ಲ ವಸ್ತುಗಳು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಚಲೋ ಆಗಿದೆ. ಇಲ್ಲಿ ಹುಬ್ಳಿಗೆ ಬಂದಿದ್ದು, ಇಲ್ಲಿ ಹುಬ್ಳಿ PM ಕರಕುಶಲ ಇದರಿಂದ ನಾವು ಬಂದಿದ್ದು. ಸೊ ಇಲ್ಲಿ ಬಂದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಈ ತರ ಅಪರ್ಚುನಿಟಿ ಸಿಕ್ಕಿದೆ ನಮ್ಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಎಲ್ಲ ನಮ್ದೆಲ್ಲ ನಾವು ಮಾಡಿರುವಂತ ಪ್ರತಿಯೊಂದನ್ನು ನಾವು ಐಟಮ್ನ ತಗೊಂಡ್ಬಂದು ನಾವು ಇಲ್ಲಿ ಪ್ರದರ್ಶನಕ್ಕಾಗಿ ನಾವು ಇಟ್ಟಿದ್ದೀವಿ. ಅದರಿಂದ ತುಂಬಾ ಚೆನ್ನಾಗಿ ಇದಾಗ್ತಾ ಇದೆ, ಖುಷಿ ಆಗ್ತಾ ಇದೆ. ಪ್ರತಿಯೊಂದು ಬಂದಿರುವಂತ ಕಸ್ಟಮರ್ನ ನೋಡಿ ನಾವು ಅವ್ರನ್ನ ಹೇಳ್ತಾ ಇದೀವಿ, ಇಲ್ಲ ಈ ತರ ಎಲ್ಲ ಅವರ ರಿಯಾಕ್ಷನ್ ಚೆನ್ನಾಗಿ ಬರ್ತಾ ಇದೆ. ತುಂಬಾ ಚೆನ್ನಾಗಿ ಅನಿಸ್ತಿದೆ PM ಮೋದಿ ಅವರಿಂದ. ಸೊ ನಮ್ಗೆ ಇದರಿಂದ ಏನಾದ್ರು ನಮ್ಗೆ ಬೆನಿಫಿಟ್ ಆಗಲಿ ನಮಗೆ ಬೇಕಂತ ನಾವು ಕೇಳ್ತಾ ಇದೀವಿ. ಮತ್ತೆ ಆನ್ಲೈನ್ ಮುಖಾಂತರ ನಾವು ಪ್ರೊವೈಡ್ ಮಾಡೋಕೆ ನಮಗೂ ಆಗುತ್ತೆ. ಬಟ್ ಅದರಿಂದ ಏನ್ ನಮ್ಗೆ ಸವಲತ್ತು ಬೇಕಂತ ನಾವು ನಮ್ಗೆ ಅದ್ರ ಸವಲತ್ತು ಬೇಕು, ಸಹಾಯ ಬೇಕು. ಲೋನಿಂದ ಪ್ರತಿಯೊಂದಾಗಲಿ ನಮ್ಗೆ ಲೋನಿಂದ ನಮ್ಗೆ ಸಹಾಯ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ವಿವಿಧ ಜಿಲ್ಲೆಗಳಿಂದ 100ಕ್ಕೂ ಹೆಚ್ಚು ಕುಶಲಕರ್ಮಿಗಳು ಮೇಳದಲ್ಲಿ ಭಾಗಿಯಾಗಿದ್ರು. ಇಂದಿರಾ ಗಾಜಿನ ಮನೆಯ ಉದ್ಯಾನವನದಲ್ಲಿ ಹಳ್ಳಿಯ ಸೊಗಡಿನ ವಾತಾವರಣ ಸೃಷ್ಟಿಯಾಗಿತ್ತು. 3 ದಿನಗಳ ಕಾಲ ನಡೆದ ಈ ಪ್ರದರ್ಶನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಕಣ್ತುಂಬಿಕೊಂಡರು. ಕ್ಯಾಮರಾ ಪರ್ಸನ್ ಅಸ್ಲಂ ಜೊತೆ ವೆಂಕಟೇಶ್ ದಾಸರ್, ಯೂನಿವರ್ಸಲ್ ನ್ಯೂಸ್, ಹುಬ್ಬಳ್ಳಿ.